ಊಬರ್ ಕ್ಯಾಬ್ ಚಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಡಬಲ್ ರೋಡ್ನಲ್ಲಿ ಈ ಘಟನೆ ನಡೆದಿದೆ. ಕಾರು ಅಡ್ಡ ಹಾಕಿ ಮನ ಬಂದ ಹಾಗೆ ಥಳಿಸಿದೆ ಈ ಗ್ಯಾಂಗ್. ಊಬರ್ ಕ್ಯಾಬ್ ಚಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಿದೆ. ಕಾರನ್ನ ಅಡ್ಡ ಹಾಕಿ ಮನ ಬಂದ ಹಾಗೆ ಈ ಒಂದು ಗ್ಯಾಂಗ್ ಥಳಿಸಿದೆ. ಪಕ್ಕದಲ್ಲೇ ಹುಡುಗಿ ನಿಂತಿದ್ರು ಕೂಡ ಹಿಗ್ಗಾಮುಗ್ಗವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಈ ಹಲ್ಲೆ ಮಾಡಿರುವಂತಹ ದೃಶ್ಯ ಇದೆಯಲ್ಲ, ಇದು ಎದೆ ನಡುಗಿಸುವಂತಿದೆ. ಊಬರ್ ಡ್ರೈವರ್ ನನ್ನ ಕಾರ್ನಿಂದ ಇಳಿಸಿ ಅಟ್ಯಾಕ್ ಮಾಡಲಾಗಿದೆ. ಡಬಲ್ ರೋಡ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ವಿಡಿಯೋವನ್ನ ಆಧರಿಸಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಊಬರ್ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಈಗಾಗಲೇ ಆ ಒಂದು ವಿಡಿಯೋನೇ ತೋರಿಸ್ತಾ ಇದೆ ಇವರು ಯಾವ ರೀತಿಯಾಗಿ ಈ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದು. ಅಲ್ಲಿ ಒಬ್ಳು ಹುಡುಗಿ ಕೂಡ ಇರ್ತಾಳೆ. ಅದ್ಯಾವುದನ್ನ ಕೂಡ ಲೆಕ್ಕಿಸದೆ ಈ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿರೋದು ಎದೆ ನಡುಗಿಸುವಂತಿದೆ. ಹಲ್ಲೆ ಮಾಡಿರುವಂತಹ ಈ ಒಂದು ದೃಶ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವ ಕಾರಣಕ್ಕಾಗಿ ಅಟ್ಯಾಕ್ ಮಾಡಿದ್ರು, ಯಾವಾಗ ಮಾಡಿರೋದು, ಅಂದ್ರೆ ಈ ಅಟ್ಯಾಕ್ ಮಾಡಿದಂತಹ ತಂಡ ಯಾವುದು? ಕವಿತಾ, ಈ ಒಂದು ಘಟನೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಡಬಲ್ ರೋಡ್ ನಲ್ಲಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಈ ಒಂದು ವಿಡಿಯೋನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದು. ಜೊತೆಗೆ ಆ ಘಟನೆ ನಡೆದಂತ ಸ್ಥಳ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಈಗಲೇ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ ಆ ವಿಡಿಯೋನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಊಬರ್ ಡ್ರೈವರ್ನನ್ನ ಕಾರ್ನಿಂದ ಕೆಳಗಡೆ ಇಳಿಸ್ಬಿಟ್ಟು ಒಂದು ತಂಡ ಯಾವ ರೀತಿಯಾಗಿ ಬಂದು ಮನಸೋ ಇಚ್ಛೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಜೊತೆಗೆ ಅಲ್ಲಿ ಊಬರ್ ನಲ್ಲಿ ಕೂಡ ಒಂದು ಹುಡುಗಿ ಇರ್ತಾಳೆ. ಆ ಒಂದು ಹುಡುಗಿ ಕೂಡ ಅಷ್ಟೇ ಆ ಒಂದು ಅಟ್ಯಾಕ್ ಮಾಡುವಂತ ದೃಶ್ಯಗಳನ್ನ ನೋಡ್ತಾಳೆ, ಕೆಳಗಡೆ ಇಳಿತಾಳೆ. ಎಗೇನ್ ಆಕೆ ಆ ಒಂದು ಲಾಂಗು ಮಚ್ಚಗಳಿಂದ ಬೀಸೋದನ್ನ ನೋಡಿ ಎಗೇನ್ ಆಕೆ ಒಳಗಡೆ ಹೋಗಿ ಮತ್ತೆ ಒಳಗಡೆ ಕೂತ್ಕೊಂತಾಳೆ. ಎಲ್ಲೊಂದ್ ರೀತಿ ಸಾಕಷ್ಟು ಭಯಭೀತವನ್ನು ಉಂಟು ಮಾಡುವಂತ ಒಂದು ದೃಶ್ಯಗಳು ಕೂಡ ಅಷ್ಟೇ ಆ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ವಿಡಿಯೋ ಈಗ ಎಲ್ಲಾ ಕಡೆನೂ ಕೂಡ ಅಷ್ಟೇ ವೈರಲ್ ಆಗ್ತಾ ಇರುವಂತದ್ದು. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಡಬಲ್ ರೋಡ್ ನಲ್ಲಿ ಒಂದು ಘಟನೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆದ್ರೆ ಪೊಲೀಸರು ಕೂಡ ಈ ಒಂದು ವಿಡಿಯೋನ ಬಹಳ ಸೀರಿಯಸ್ ಆಗಿ ತಗೊಂಡು ಸದ್ಯಕ್ಕೆ ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಈ ಒಂದು ವಿಡಿಯೋ ಡಬಲ್ ರೋಡ್ ಅಲ್ಲೇ ಆಗಿದೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಂತ ಒಂದು ಸ್ಪಷ್ಟವಾದಂತ ಮಾಹಿತಿ ಪೊಲೀಸರಿಗೂ ಕೂಡ ಸಿಕ್ಕಿಲ್ಲ. ಆದ್ರೂ ಕೂಡ ಅಷ್ಟೇ ಪೊಲೀಸರು ಪ್ರತಿಯೊಂದು ರೋಡ್ ಅನ್ನು ಕೂಡ ಪರಿಶೀಲನೆ ಮಾಡುವಂತದ್ದು, ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ಸಿಸಿಟಿವಿ ಮತ್ತು ಆ ಒಂದು ಪರ್ಟಿಕ್ಯುಲರ್ ಅಂತ ವಿಡಿಯೋದಲ್ಲಿರುವಂತಹ ಒಂದು ರೋಡು ಮತ್ತು ಒಂದು ಬ್ಯಾರಿಕೇಡ್ ರೀತಿಯಲ್ಲಿ ಏನ್ ಕಾಣ್ತಾ ಇದೆ ಆ ಒಂದು ಪ್ಲೇಸ್ ಎಲ್ಲೇ ಏನು ಅನ್ನೋದ್ರ ಬಗ್ಗೆ ಕೂಡ ವಿಲ್ಸನ್ ಗಾರ್ಡನ್ ಪೊಲೀಸ್ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡಲು ಮುಂದಾಗಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ರೈತರ ಬದುಕಿಗೆ ಬೇಸಿಗೆ ಮಳೆ ಕೊಳ್ಳಿ, ತಾಳಿ ಅಡವಿಟ್ಟು ಬೆಳೆದ ಬೆಳೆ ನಾಶ, ನೆಲ ಕಚ್ಚಿದ ಭತ್ತ, ಧರೆಗುರುಳಿದ ಬಾಳೆ, ನೀರಲ್ಲಿ ಕೊಚ್ಚಿ ಹೋದ ತರಕಾರಿ ಬೆಳೆ, ದಿಕ್ಕು ತೋಚದೆ ಅನ್ನದಾತ ಕಣ್ಣೀರು, ಅಧಿಕಾರಿಗಳು ಜನಪ್ರತಿನಿಧಿಗಳು ಮೌನ, ಕಾಣ್ತಿಲ್ವ ಕಣ್ಣೀರು, ಕಣ್ಣು ಬಿಡುತ್ತಾ ಸರ್ಕಾರ. ಈ ಬೆಳೆ ಹಾಕಿದೀವಿ, ಇಲ್ಲಿ ನಾವ್ ಏನ್ ತಗೊಳ್ಳೋಣ ಸರ್, ತಾಲಿ ಸಹಿತ ಮಾಡಿದ್ವಿ ಸರ್ ನಾನು ಈ ಬೆಳೆ ಮಾಡಕ್ಕೆ 1,30,000 ರೂಪಾಯಿ ಖರ್ಚು ಮಾಡಿದ್ವಿ. ಹೆಂಡತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಏಳೆ ಬೆಂಡಲ್ಲಿ ಒತ್ತೆ ಇಟ್ಟನಿ. ಸರ್ಕಾರ ಏನ್ ಮಾಡ್ತಾ ಇತ್ತು ಸರ್, ಗಂಡು ಮುಚ್ಕೊಂಡು ಕೂತಿತ್ತು ಸರ್. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕೇವಲ ಮಳೆ ಮಾತ್ರನ ಖಂಡಿತ ಅಲ್ಲ, ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಜನ ಬೀದಿಗೆ ಬೀಳುವ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಮಳೆಯಿಂದ ಬೀದಿಗೆ ಬಿದ್ದವರಿಗೆ ತುತ್ತು ಅನ್ನ ಹಾಕೋದಿಕ್ಕೂ ಕೂಡ ಸರ್ಕಾರದ ಕೈಯಲ್ಲಿ ಆಗಲ್ವಾ? ಸರ್ಕಾರದ ಹತ್ರ ಕಾಳಜಿ ಕೇಂದ್ರಕ್ಕೆ ಕೊಡುವಷ್ಟು ಕಾಸಿಲ್ವಾ? ಕಾನೂನು ಸಚಿವರ ಕ್ಷೇತ್ರದಲ್ಲಿ ಬೀದಿಗೆ ಬಿದ್ದಿದ್ದಾರೆ ಸಂತ್ರಸ್ತರು. ಇದು ಗದಗ ನಗರದ ಗಂಗಿಮಡಿ ನಿವಾಸಿಗಳು ಪಡ್ತಾ ಇರುವಂತಹ ಪರಿಪಾಟನೆ. ಈಗಾಗಲೇ ಅವರು ಮತ್ತೆ ಬೀದಿ ಪಾಲಾಗಿದ್ದಾರೆ. ಮೊದಲೇ ತಮ್ಮ ಮನೆಯನ್ನ, ತೋಟ, ಗದ್ದೆಯನ್ನ ಕಳ್ಕೊಂಡು ಬೀದಿ ಪಾಲಾಗಿದ್ರು. ಈಗ ಕಾಳಜಿ ಕೇಂದ್ರಕ್ಕೆ ಅಂತ ಬಂದ್ರೆ ಕಾಳಜಿ ಕೇಂದ್ರದಿಂದಲೂ ಅವರನ್ನ ಹೊರ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಮೊನ್ನೆ ಮಳೆ ಬಂದು ಮನೆಗಳೆಲ್ಲ ಮುಳುಗಿ ಗಂಜಿ ಕೇಂದ್ರ ಸೇರಿದ್ರು. ನಿನ್ನೆ ಸಂತ್ರಸ್ತರಿದ್ದ ಗಂಜಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ ಅಧಿಕಾರಿಗಳು. 5,000 ರೂಪಾಯಿ ಪರಿಹಾರ ಕೊಟ್ಟು ಹೊರಗೆ ತಳ್ಳಿದ್ದಾರೆ. ಅದರಲ್ಲಿ ವಯಸ್ಸಾದವರಿದ್ರು, ಗರ್ಭಿಣಿಯರಿದ್ರು, ಬಾಣಂತಿಯರಿದ್ರು, ಸಾಕಷ್ಟು ಪರದಾಟವನ್ನ ಅನುಭವಿಸಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ರು. ಸಚಿವ HK ಪಾಟೀಲ್ ಸಾಹೇಬ್ರೆ, ಏನಿದು ಅನ್ನೋದನ್ನ ಗಮನಿಸಿ. ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ, ಈ ಸಮಸ್ಯೆಯಲ್ಲಿ ಜನ ಬೀದಿಗೆ ಬಿದ್ದಿದ್ದಾರೆ. 70ರಲ್ಲಿ 30 ಶೆಡ್ಗಳು ಈಗಾಗಲೇ ಮಳೆಯಿಂದ ಹಾನಿಯಾಗಿದೆ. ಸಂತ್ರಸ್ತರು ಗಂಜಿ ಕೇಂದ್ರ ಸೇರಿದ್ರೂ ಕೂಡ ಅಲ್ಲೂ ಕೂಡ ಅವರಿಗೆ ಅನ್ನ ಹಾಕೋದಕ್ಕೆ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ. ಇವರೆಲ್ಲ ಬೀದಿ ಪಾಲಾಗಿದ್ರು ಕೂಡ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತರು ಮಾತಾಡಿದ್ದಾರೆ. ನೋಡ್ರಿ ಸರ್, ಇವತ್ತಿಗೆ 6 ದಿನ ಆಯ್ತು ನಾವು ಬಂದು ಕುಂತು
ನಮ್ಗೆ ಯಾರು ಅಧಿಕಾರಿಗಳು ಇನ್ನೂವರೆಗೂ ಯಾರೂ ಬಂದಿಲ್ಲ. ಏನಾತಮ್ಮ ಮತ್ತೆ ಯಾಕಿಲ್ಲಿ ಕುಂತೀರಿ, ನಾವು ಕಿಲ್ಲಿ ಹಾಕ್ಕೊಂಡು ಹೋಗಿವಿ, ನೀವು ಅದಿರು ಸತ್ತಿರು ಅಂತಂದು ಒಂದು ಕಮಿಷನರ್ ಬಂದಿಲ್ಲ, ಒಂದು AC ಅವ್ರು ಬಂದಿಲ್ಲ, ಒಂದು DC ಅವ್ರು ಬಂದಿಲ್ಲ, ಯಾರೂ ಬಂದಿಲ್ಲ ನೋಡ್ರಿ ಸರ್. ಓಣಿ ಮೆಂಬರ್ ಕೂಡ ಬಂದಿಲ್ಲ. ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡತ್ತಿಲ್ರಿ, ಅವ್ರು ಎತ್ತುವಲ್ರು. ನಮ್ದು ನಾವು ಅವ್ರ ಮುಂದೆ ಹೇಳ್ಕೊಬೇಕನ್ನ ಹತ್ತೀವಿ, ಅವ್ರು ಕೂಡ ಫೋನ್ ಎತ್ತುವಲ್ರಿ. ಸಿದ್ದರಾಮಯ್ಯ ಅವರು SK ಪಾಟೀಲ್ರು ಕೈ ಬಿಡೋದಿಲ್ಲ ಅನ್ನೋದು ಒಂದು ತೀರ್ಮಾನಕ್ಕೆ ನಾವು ಗಟ್ಟಿಯಾಗಿ ಕುಂತೀವಿ. ನೀವು ಬಂದೇ ಬರ್ತೀರಿ ಅಂತ ಎಲ್ಲ ನಿಮ್ಮ ಹೆಣ್ಣು ಮಕ್ಕಳಾತು ಗಂಡು ಮಕ್ಕಳಾತು ಎಲ್ಲರೂ ನಿಮ್ಮ ಭರೋಸದ ಮೇಲೆ ಕುಂತಾರ. ಸರ್ ಬರ್ರಿ, ಬಂದು ನಮ್ಮ ಬೇಡಿಕೆ ಕೇಳ್ರಿ ಸರ, ನೀವು ಬಿಡಬೇಡ್ರಿ. ನಮ್ಮ ಬೇಡಿಕೆ, ನಮಗೆ ಮನೆ ಇಲ್ಲ ರೀ, ಹೊಲ ಇಲ್ಲ ರೀ, ನಾವು ಇಂಥ ಬಿಸಿಲಾಗ ಕುಂತೀವ್ರಿ, ಹೊಟ್ಟೆ ಕೂಳಿಲ್ದ, ಒಂದು ನೀರು ಕೂಡ ಇಲ್ಲ ರೀ ನಮಗೆ ಕುಡಿಯಾಕ. ಇಂಥ ಪರಿಸ್ಥಿತಿ ಒಳಗ್ರಿ ತಾಯಿ ತಂದೆ ಸತ್ತಾರಂತಂದು ಅನಾಥ ಮಕ್ಕಳು ಅಂತಾರ್ರಿ. ನೀವು ಅದಿರಿ, ನಾವು ಅನಾಥರಾಗಲ್ಲ, ನೀವು ಬರಬೇಕ್ರಿ ಸರ್. ನೀವು ನಮಗೇನಾರ ಒಂದು ದಾರಿ ಸಿಗತ್ತೆ, ಅವ್ರು ಬಂದು ಭೇಟಿ ಆಗಬೇಕು. ಅವ್ರು ಬಂದು ಭೇಟಿ ಆಗಲಿ ಅಂತ ನಾವು ಏನೈತಿ ಬೇಡ್ಕೊಳಕತ್ತೀವಿ. ಏನು ರೀ ನಮ್ದು ಇದು ಎಲ್ಲ ಅವ್ರ ಮೇಲೆ ಐತ್ರಿ. ಅವ್ರು ಏನು ಹೇಳ್ತಾರೆ ಅದಕ್ಕರೆವು. ನಮ್ಮ ಶಾಸಕರ ಗದಗನವರ ಗದಗಿಂದ ಅವ್ರ ಶಾಸಕರ ಅಂದಿನ ಒಳಕ್ಕೆ ಅವ್ರ ಜವಾಬ್ದಾರಿ ಐತಿ. ನಮಗೆಲ್ಲ ನೋಡ್ಕೋಬೇಕು, ದಾರಿ ಕೊಡ್ಬೇಕು ಅನ್ನೋದು ಅವ್ರ ಕಡೆ ಐತಿ. ಅದಕ್ಕೊಂದು ಏನಾರ ದಾರಿ ಪರಿಹಾರ ಅವ್ರ ಕಡೆ ಐತಿ, ಅವರ ಮಾಡಿಕೊಡ್ಬೇಕು. ನಾವು ಅವ್ರು ಕೇಳ್ಕೊಳ್ಳೋದು ಏನಂತಂದ್ರೆ ಇಂಥ ಬಯಲಾಗ ನಾವು ಕುಂತೀವಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಕಣ್ಣೂರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಕಣ್ಣೂರ, ಈಗಾಗಲೇ ಸರ್ಕಾರಕ್ಕೆ ಯಾವುದೇ ರೀತಿಯ ಮಾನವೀಯತೆ ಇಲ್ಲ, ರೈತರು ಬೀದಿಗೆ ಬಿದ್ರು ತಮಗೇನು ಚಿಂತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಧಿಕಾರದ ಹೊಡೆದಾಟದಲ್ಲೇ ಮುಳುಗಿದ್ದಾರೆ ಹೊರತು ಜನರ ಪರಿಸ್ಥಿತಿ ಏನು ಅಂತ ನೋಡೋದಕ್ಕೂ ಕೂಡ ಇವರಿಗೆ ಟೈಮ್ ಇಲ್ಲ ಅಂತ ಅನ್ಸುತ್ತೆ. ಈಗ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ? ಈಗಲೂ ಕೂಡ ಹೊರಗಡೆ ಬೀದಿಯಲ್ಲೇ ಇದ್ದಾರಾ? ಏನಾದರೂ ಅಧಿಕಾರಿಗಳು ಇವರ ಹತ್ರ ಕಣ್ಣೆತ್ತಿ ನೋಡ್ತಾ ಇದ್ದಾರಾ? ಹೇಗೆ? ಹೌದು ನೈತಾ, ಗದಗ್ನ ಗಂಗಿಮಡಿ ನಿವಾಸಿಗಳು ಕೂಡ ಬೀದಿಗೆ ಬಿದ್ದುವಂತ ಪ್ರಕರಣ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸಾಗಿರುವಂತದ್ದು. ಯಾಕಂದ್ರೆ ಅವರು ಕಾಳಜಿ ಕೇಂದ್ರದಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ವಾಸ ಮಾಡ್ತಕ್ಕಂತ ಅವರನ್ನ ಏನು 5,000 ರೂಪಾಯಿ ಪರಿಹಾರವನ್ನ ಕೊಟ್ಟು ಅಲ್ಲಿಂದ ಹೊರ ಹಾಕಿದ್ರು. ಏನು ಕಾಳಜಿ ಕೇಂದ್ರಕ್ಕೂ ಕೂಡ ಬೀಗವನ್ನು ಹಾಕುವ ಕೆಲಸ ಆಗಿತ್ತು. ತದನಂತರ ನ್ಯೂಸ್ ನಿಂಕಣ ನಿರಂತರ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಏನು ಗಂಗಪ್ಪ ಅಂತಕ್ಕಂಥ AC ಅವರು ಕೂಡ ಭೇಟಿ ನೀಡಿ ಆ ಒಂದು ಸಂತ್ರಸ್ತರ ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದ್ರು. ಯಾಕಂದ್ರೆ ಆ ಒಂದು ಸಂತ್ರಸ್ತರು ಕೂಡ ಸಾಕಷ್ಟು ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಶಾಶ್ವತವಾದಂತ ಪರಿಹಾರಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಲವು ಬಾರಿ ಮನವಿ ಕೂಡ ಮಾಡಿಕೊಡಿದ್ರೆ ಆದ್ರೆ ಯಾವುದೇ ರೀತಿ ಈ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತು ಸ್ಥಳೀಯ ನಗರಸಭೆಯ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಸರಿಯಾದ ಸ್ಪಂದನೆ ಕೂಡ ಸಿಕ್ಕಿಲ್ಲ. ಹೀಗಾಗಿ ಆ ಒಂದು ಬಡಾವಣೆಯ ಜನರು ಏನಿದ್ದಾರೆ, ಈ ಗಂಗಿಮಡಿಯ ಬಡಾವಣೆಯ ಜನರು ಸುಮಾರು 70ಕ್ಕೂ ಹೆಚ್ಚು ಕುಟುಂಬಗಳು ಕೂಡ ತಗಡಿನ ಸಡ್ಡಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ವಾಸ ಮಾಡ್ತಕ್ಕಂಥ ತಗಡಿನ ಸಡ್ಡಿನಲ್ಲಿ ಸುಮಾರು 100 ಜನರು ಇದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಮಕ್ಕಳಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ವೃದ್ಧರ ಆಗಿರ್ಬೋದು ಮತ್ತು ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾದಂತವರು ಕೂಡ ಇದ್ದಾರೆ. ಅಂತವರು ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ತಗಡಿನ ಸಡ್ಡುಗಳು ಕೂಡ ಕಿತ್ತು ಹೋದಂತ ಸಂದರ್ಭದಲ್ಲಿ ಆ ಕುಟುಂಬ ಕೂಡ ಬೀದಿಗೆ ಬಂದಿತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ SK ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಬಡ ಜನರ ಒಂದು ನೋವು ಆಲಿಸಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಆ ಕೆಲಸ ಆಗಿಲ್ಲ. ಹೀಗಾಗಿ ಅವರು ಕೂಡ ಹಿಡಿಶಾಪ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಇದು 1 ವರ್ಷದ ಪರಿಸ್ಥಿತಿ ಅಲ್ಲ, ಈಗ ಹಲವಾರು ವರ್ಷಗಳಿಂದ ಅವರು ಸುಮಾರು ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಮಳೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗೆ ಈಡಾಗ್ತಾ ಇದ್ರೆ, ಆದ್ರೆ ಇಂಥ ತೊಂದರೆಗೆ ಈಡಾಗ್ತಾ ಇದ್ರು ಶಾಶ್ವತವಾದಂತಹ ಒಂದು ಪರಿಹಾರವನ್ನ ನಮಗೆ ಜಿಲ್ಲಾಡಳಿತ ಕಂಡುಕೊಟ್ಟಿಲ್ಲ. ಹೀಗೆ ನಾವು ಸಾಕಷ್ಟು ಸಮಸ್ಯೆಯಲ್ಲಿ ಇದ್ವಿ. ಇನ್ನು ಈಗಾಗಲೇ ಕಾಳಜಿ ಕೇಂದ್ರ ಇತ್ತು, ಅದು ಕೂಡ ಆಸರೆ ಆಗಿತ್ತು. ಯಾಕಂದ್ರೆ ನಮಗೆ ಮನೆಯಲ್ಲಿದ್ದಂತ ದವಸ ಧಾನ್ಯಗಳು ಕೂಡ ಹಾಳಾಗಿದ್ದು, ಹೀಗಾಗಿ ಒಂದು ನಮಗೆ ಕಾಳಜಿ ಕೇಂದ್ರ ಆಸರೆ ಆಗಿತ್ತು. ಆ ಕಾಳಜಿ ಕೇಂದ್ರದಿಂದ ಈಗ ಹೊರಗೆ ಹಾಕಿರೋದ್ರಿಂದಾಗಿ ಅವ್ರಿಗೆ ಊಟಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿತ್ತು, ಸಾಕಷ್ಟು ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೆ ಪರಿಹಾರ ಅಂದ್ಕೊಂಡಂತೆ ಅಲ್ಲಿಯ ಸ್ಥಳೀಯರು ಕೂಡ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಮುಂಜಾನೆಯ ಟಿಫಿನ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು. ಹೀಗಾಗಿ ಈ ಒಂದು ಸಾಕಷ್ಟು ಸಮಸ್ಯೆಯನ್ನು ಎದುರ್ತಾರೆ. ನಮ್ಗೆ ಶಾಶ್ವತವಾದಂತಹ ಪರಿಹಾರವನ್ನ ಜಿಲ್ಲಾ ಕಂಡುಕೊಡಲೇಬೇಕು. ಯಾಕಂದ್ರೆ ನಮಗೊಂದು ಸೂರ ಆಗ್ಬೇಕು, ಒಂದು ಮನೆ ಕಟ್ಟಿಸ್ಕೊಡ್ಬೇಕು. ಯಾಕಂದ್ರೆ ಈಗಾಗಲೇ ಇರ್ತಕ್ಕಂಥ ಶೆಡ್ಗಳು ಕೂಡ ಹಾಳಾಗಿದ್ದಾವೆ, ಅವುಗಳನ್ನಾರು ದುರಸ್ತಿ ಮಾಡಿಸುವಂತ ಕೆಲಸ ಆಗ್ಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಹೀಗಾಗಿ ನಮ್ಮ ಜೀವನ ಕೂಡ ಬೀದಿಯಲ್ಲೇ ಕಳೆಯುವಂತ ಪರಿಸ್ಥಿತಿ ನಮ್ದು ನಿರ್ಮಾಣವಾಗಿದೆ ಅನ್ನುವಂತ ಅಳಲನ್ನ ಈಗ ನ್ಯೂಸ್ ಕನ್ನಡದ ಮೂಲಕ ತಿಳ್ಕೊಳ್ತಾ ಇದ್ರೆ, ಇನ್ನಾದ್ರೂ ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಗಂಗಿಮಡಿಯ ಬಡಾವಣೆಯ ಜನರ ಗೋಳನ್ನ ಕೇಳಿ ಆದಷ್ಟು ಅವರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಿದೆ. ನಮಿತಾ, ಥ್ಯಾಂಕ್ ಯು ಸಂತೋಷ್ ಕಣ್ಣೂರ ಡೀಟೇಲ್ಸ್ಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಆ ಕ್ಷೇತ್ರದ ಶಾಸಕರಾಗಿರುವಂತಹ HK ಪಾಟೀಲ್ ಅವರನ್ನು ಕೂಡ ಸಂಪರ್ಕ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂತಹ ಒಂದು ಪ್ರಯತ್ನ ಮಾಡಿದ್ವಿ. ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಗದಗ ತಹಶೀಲ್ದಾರ್ ಆಗಿರ್ಬೋದು, ಗದಗ AC ಅವರು ಈಗ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರನ್ನು ಮನವೊಲಿಸುವ ಕಾರ್ಯ ಮಾಡಿದ್ರು ಕೂಡ ಅವರಿಗೆ ನಮಗೆ ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳಿ ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಫಾಲೋ ಅಪ್ ಅನ್ನು ನಾವು ಮಾಡ್ತೀವಿ. ಯಾವ ರೀತಿಯಾಗಿ ಈಗ ಆ ಒಂದು ಜನರಿಗೆ ಪರಿಹಾರ ಕೊಡಿಸುವಂತಹ ಪ್ರಯತ್ನಗಳನ್ನು ಅಧಿಕಾರಿಗಳು ಮಾಡ್ತಾರೆ, ನೋಡೋಣ. ಬಿರುಗಾಳಿ ಮಳೆಗೆ ಹಾವೇರಿಯಲ್ಲಿ ಭತ್ತದ ಬೆಳೆ ಸರ್ವನಾಶ ಆಗಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನೆಲಕ್ಕುರುಳಿ ನಷ್ಟ ಉಂಟಾಗಿದೆ.
ಹಿರೇಬಿದರಿ, ಸೋಮಲಾಪುರ, ವೈಟಿ, ಮೇಡ್ಲರಿಯಲ್ಲಿ ಈಗ ರೈತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನಮ್ಮ ಗಂಜಿಯನ್ನೇ ಈ ಮಳೆ ಕಿತ್ತುಕೊಂಡಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ರೈತರು. ಎಕರೆಗೆ 40,000 ರೂಪಾಯಿ ನಾವು ಖರ್ಚು ಮಾಡಿದ್ವಿ, 40,000 ಕೆಲವರು ಇನ್ನು ಅದಕ್ಕಿಂತಲೂ ಜಾಸ್ತಿ ಖರ್ಚನ್ನ ಮಾಡಿದ್ದಾರೆ. ಆದರೆ ಈಗ ನಾವು ಖರ್ಚು ಮಾಡಿದಂತಹ ದುಡ್ಡು ಬರೋದು ಬಿಡ್ರಿ, ನಮಗೆ ನಷ್ಟವೇ ಆಗ್ತಾ ಇದೆ. ಎಷ್ಟೋ ರೈತರು ಹೆಂಡತಿಯ ತಾಳಿ ಅಡವಿಟ್ಟು ಭತ್ತ ಬೆಳೆದಿದ್ದೇವೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗ್ರಾಮದಲ್ಲಿನ ರೈತರ ಪರಿಸ್ಥಿತಿ ಇದು. ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ದಿಕ್ಕು ತೋಚದೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗಾಗಲೇ ಎಕರೆಗೆ 40,000ಕ್ಕಿಂತಲೂ ಹೆಚ್ಚಿನ ಖರ್ಚನ್ನ ರೈತರು ಮಾಡಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಗೆ ರೈತರು ಕಂಗಾಲಾಗಿದ್ದು ಅವರ ಹತ್ರ ಈಗಾಗಲೇ ರೈತರು ಕಣ್ಣೀರು ಹಾಕಿದ್ದಾರೆ. ಆ ಬಗ್ಗೆ ನಮ್ಮ ರಿಪೋರ್ಟರ್ ನಾಗರಾಜು ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿದಿರ್ತಕ್ಕಂಥ ಬಿರುಗಾಳಿ ಸಹಿತ ಮಳೆಗೆ ಕೂಡ ಅಕ್ಷರಶಃ ರೈತರು ಕೂಡ ಕಂಗಾಲಾಗಿದ್ದಾರೆ. ಏನು ಈ ಬಾರಿ ಭತ್ತದ ಮೇಲೆ ನಿರೀಕ್ಷೆಯನ್ನು ಹೊಂದಿರತಕ್ಕಂಥ ರೈತರು ಎಲ್ಲರ ಕನಸು ಕೂಡ ಸದ್ಯ ನುಚ್ಚು ನೂರಾಗಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಪರಿಣಾಮದಿಂದಾಗಿ ಭತ್ತ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಸುಮಾರು 1,000 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಸಂಪೂರ್ಣವಾಗಿ ಭತ್ತ ಹಾನಿಯಾಗಿರ್ತಕ್ಕಂಥದ್ದು ಕೂಡ ಸದ್ಯ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಏನು ಕಟಾವ್ ಹಂತದಲ್ಲಿರ್ತಕ್ಕಂಥ ಭತ್ತ ಕೂಡ ಇದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೆಲ ರೈತರು ಕೂಡ ಈಗಾಗಲೇ ಅರ್ಧ ಭತ್ತವನ್ನು ಕಟಾವನ್ನು ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕೂಡ ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಕಟಾವು ಕೂಡ ಅಲ್ಲಿಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಇದು ಏನಾದರೂ ಈ ನೆಲ ಕಚ್ಚಿದೆಯಲ್ಲ ಈ ಭತ್ತ, ಏನಾದರೂ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ರಿ, ಎಲ್ಲ ನೆಲಕ್ಕೆ ಏನೇನು ಇಲ್ಲರಿ. ಅದನ್ನು ನಾವು ಇದನ್ನ ಮಾಡೋದ್ರಿ. ಅದು ನಮಗೆ ಈಗ ನೋಡ್ರಿ ಭತ್ತದ ರೇಟು 3,000 ಮಾಡಿ ನಮಗೆ ಎಣ್ಣೆ ರೇಟು ಗೊಬ್ಬರ ರೇಟು ಎಲ್ಲ ಜಾಸ್ತಿ ಮಾಡ್ಯಾರ್ರಿ. ಈ ಒಮ್ಮಟ್ಲಿಗೆ ಭತ್ತದ ರೇಟ್ ಇಳಿಸ್ಯಾರ, ಎಣ್ಣೆ ರೇಟು ಗೊಬ್ಬರ ರೇಟು ಅಷ್ಟು ಕಷ್ಟ ಐತ್ರಿ. ಒರಿಜಿನಲ್ ಕಾಳು ಅಷ್ಟು ಹೋಗೈತ್ರಿ. ಈಗ ಉಳಿದಿರೋದು ಏನ್ರಿ ಜೋಳ ಅಷ್ಟ ರೀ. ಈಗ ಒಂದೊಂದು ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ಇದು ಬೆಳೆಸಿ ಎಲ್ಲ ಜೋಳ ಆಕತ್ರಿ. ಇದು ಏನು ಕಾಳು ಐತಿ ಅಂತ ನೀವು ತಿಳ್ಕೊಬೇಡ್ರಿ. ಇದು ಕೊಡಿದ್ರೂ ಒಂದು ಕಾಳು ಬರೋದಲ್ಲ ರೀ, ಎಲ್ಲ ಜೋಳ ರೀ ಉಳಿದಿರೋದು. ಗಟ್ಟಿ ಕಾಳು ಏನೈತಲ್ರಿ ಊಟ ನೆಲ ಪಾಲಾಗೈತಿ. ಅದಕ್ಕೆ ಇದಕ್ಕೆ ಏನು ನೀವು ನಿಮ್ಮ ಸರ್ಕಾರದಿಂದ ಒಟ್ಟು ಇದು ಬಡವ್ರ ಬಗ್ಗೆ ಉಳ್ಕೊಳಂಥ ವ್ಯವಸ್ಥೆ ಮಾಡಿರಿ ಸರ್. 2 ಎಕರೆ ಇದೆ ಸರ, 1,30,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ 2 ಎಕರೆಗೆ. ಅದು ಸೀಡ್ಸ್ ರೀ, ಅದು 13,000 ರೂಪಾಯಿ ಕ್ವಿಂಟಲ್. ಎಲ್ಲ ನಮ್ಮ 3 ರೈತರು ಎಲ್ಲರೂ ಹಿರಿಯ ಬಿದ್ರಿ ಪೂರ್ತಿ ಅಡ್ಡಾಡಿ ನೋಡಿದ್ದಾರೆ. ರಕ್ತ ಅನ್ನೋದಕ್ಕಿಂತ ಮೊದಲು ಹೆಚ್ಚಿಗೆ ಅನ್ಕೈತಿ ಅಂತ ತಿಳ್ಕೊಬೇಕ್ರಿ. ಇರೋದು 2 ಎಕರೆ, ನಾ ಬಡವ. 1,30,000 ರೂಪಾಯಿ ಖರ್ಚು ಮಾಡೀನಿ. ಹೆಂಡ್ತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಕಿವಳಿ ಬೆಂಡಲ್ಲಿ ಒತ್ತೆ ಇಟ್ಟನಿ. ಈಗ ಅದಾವ ಪೇಪರ್ಸ್ ತಂದು ತೋರಿಸ್ತಾನೆ ರೀ. ಸರ್ಕಾರ ಆದ್ರೆ ಈ ಪರಿಹಾರ ಕೊಡ್ಬೇಕ್ರಿ. ಎಕರೆಗೆ 40,000 ರೂಪಾಯಿ ಖರ್ಚು ಮಾಡ್ಯಾರ್ರಿ ಸರ್. ಮಾಡಿದ ಖರ್ಚಿಗಾರ ಕೊಡ್ಬೇಕ್ರಿ, ಏನು ಬೇಡ. ಮತ್ತು ಮುಂದೀಗ ಈ ಬರೋ ಬೆಳಿಗ್ಗೆ ಹಾಕಾಕ ಎಲ್ಲೆಲ್ಲಿ ಮತ್ತೀಗ ಅಂಗಡಿಯಾಗ ಸಾಲ ತಗೊಂಬಂದಾರ, ಎಲ್ಲೆಲ್ಲೇ ಸಾಲ ತಗೊಂಬ ಯಾರು ಕೊಡೋದಲ್ರಿ ಸರ್. ಈ ದಲಾಲ್ರತ್ತಲ್ಲಿ ಸಾಲ ತಗೊಂಬಂದಾರ್ರಿ ಅವರು, 1 ರೂಪಾಯಿನೂ ಕೊಡೋದಲ್ರಿ ಯಾರು. ಈಗ ಹಳೆ ರೊಕ್ಕ ಮುಟ್ಸಿದ್ರೆ ಕೊಡ್ತಾರೆ ರೀ ಯಾರು. ಹಂಗೆ ಇಡಿಯಪ್ಪ ಮತ್ತೆ ಒಯ್ದು ಮಾಡ್ಕ್ಯ ಅಂತಂದು ಕೊಡೋದಲ್ರಿ. ಎಲ್ಲ ಹಿಂಗೆ ನೆಲಪಾಲಾಗೈತ್ರಿ ಸರ್. ಅದು ಸಾಲ ಸೂಲವನ್ನು ಮಾಡಿಕೊಂಡು ಮತ್ತು ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನು ಕೂಡ ನಾವು ಅಡವಿಟ್ಟು ಈ ಒಂದು ಭತ್ತಕ್ಕೆ ಖರ್ಚನ್ನು ಮಾಡಿದ್ವಿ. ಆದರೆ ಈ ಬಾರಿ ಈ ಒಂದು ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಇವೆಲ್ಲವೂ ಕೂಡ ನಮಗೆ ನಷ್ಟವನ್ನು ಉಂಟು ಮಾಡಿದೆ. ಈಗಾಗಲೇ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ರೈತರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕನ್ನುವಂಥದ್ದು ಕೂಡ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್.